ಸರ್ ನಮಸ್ತೆ. ವೀರೇಶ್ ಅಂತ ಅಂದ್ಬಿಟ್ಟು ಇದು ಹೊಟ್ಟೆಪಾಟ್ ಚಾಟ್ಸ್ ಓನರ್. ಇದು 2021ರಲ್ಲಿ ಸ್ಟಾರ್ಟ್ ಆಗಿತ್ತು ಸರ್. ಇದನ್ನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನಾನು ಒಂದು ಹೋಟ್ಲ್ ಮಾಡ್ಕೊಂಡಿದ್ದೆ ಬಿಫೋರ್ ಕೋವಿಡ್. ನಾನು ನಮ್ಮ ಫ್ರೆಂಡ್ಸ್ ಸೇರ್ಬಿಟ್ಟು ಮಾಡಿದ್ವಿ. ಅದು ತುಂಬಾ ಚೆನ್ನಾಗಿ ನಡೀತಾ ಇದ್ದಾಗ ಓನರ್ ಏನ್ ಮಾಡಿದ್ರು, ಇಂಪ್ರೂವ್ಮೆಂಟ್ ಆಯ್ತಲ್ಲ ಅಂತ ಅಂದ್ಬಿಟ್ಟು ಬಾಡಿಗೆ ರೈಸ್ ಮಾಡಿದ್ರು. ಅವಾಗ ಅದಕ್ಕೆ 1 ಲಕ್ಷ ಕಟ್ತಾ ಇದ್ವಿ ಬಾಡಿಗೆನ. ವ್ಯಾಪಾರನೂ ಚೆನ್ನಾಗಿತ್ತು. ಬಟ್ ಏನ್ ಮಾಡಿದ್ರು, ಬರ್ಬರ್ತಾ ಅವ್ರು ಹೈಕ್ ಮಾಡಕತ್ರು. ಅದಾದ್ಮೇಲೆ ಏನ್ ಮಾಡಿದ್ವಿ, ಕೋವಿಡ್ ಆಯ್ತು. ಕೋವಿಡ್ ಆದ್ಮೇಲೆ ಇಲ್ಲ ನಮ್ ಕಟ್ಟಕ್ ಆಗಲ್ಲ ಅಂದ್ಮೇಲೆ ಅದ್ ಬಾಡಿಗೆ ಕಟ್ಲೇಬೇಕು ಅಂತಂದು ಒಂದು 15 ಲಕ್ಷ ಇದು ಮಾಡ್ಕೊಂಡ್ರು ಸರ್, ಸಾಲ ಆಯ್ತು. ಅದಾದ್ಮೇಲೆ ಹೊರಗಡೆ ಬಂದೆ ನಾನು ಹೊರಗಡೆ ಬಂದು ನಮ್ಮ ಫ್ರೆಂಡ್ ಅವ್ನ್ ಬೇರೆ ಕಡೆಗೆ ಹೋಗ್ಬಿಟ್ಟ, ಬೇಡ ಅಂತ ಅಂದ್ಬಿಟ್ಟು. ಅದಾದ್ಮೇಲೆ ಇದು ಅಂಗಡಿ ಓಪನ್ ಮಾಡಿದೆ. ಇದಕ್ಕೆಲ್ಲ ಈ ಅಂಗಡಿಗೆ ಕಾರಣಕರ್ತು ಅಂದ್ರೆ ಅಂದ್ಬಿಟ್ಟು ಶೆಫ್ ನವೀನ್ ಅಂತ ಅಂದ್ಬಿಟ್ಟು. ಅವರು ಸ್ಟಾರ್ ಸೆಲೆಬ್ರಿಟಿ ಶೆಫ್ ಸರ್. ಅವರು ತಾಜ್, ITC ಮತ್ತೆ ಅಶೋಕದಲ್ಲೆಲ್ಲ ಕೆಲಸ ಮಾಡಿದ್ದಾರೆ, ಅಮೆರಿಕದಲ್ಲೆಲ್ಲ ಕೆಲಸ ಮಾಡಿದ್ದಾರೆ. ಶೆಫ್ ನವೀನ್ ಅಂತ ಅಂದ್ಬಿಟ್ಟು ಅವರೇ ಇದಕ್ಕೆ ಅವ್ರ ಹೆಂಗ ಪರಿಚಯ ಆದ್ರು. ಕ್ಯಾಶುವಲ್ ಆಗಿ ನಮ್ಮ ಅಂಗಡಿಗೆ ಅವಾಗ ಬರ್ತಾ ಇದ್ರು. ಸ್ವತಃ ಪರಿಚಯ ಆಗಿ ನಮ್ಮನ್ನ ಹ್ಯಾಂಡಿಕ್ಯಾಪ್ಟ್ ನೋಡಿ ಅವ್ರಿಗೇನ ನನ್ನ ಒಂಥರ ಇಷ್ಟ ಆಯ್ತು. ಅವ್ರಿಗೆ ಆ ಅಂಗಡಿ ಇದ್ದಾಗ್ಲೇನೆ ಇಷ್ಟ ಆಯ್ತು. ಸುಮಾರು ಸತ ಬರ್ತಾ ಇದ್ರು. ಬಂದಾಗ ಇಷ್ಟ ಆಯ್ತು, ಹಂಗೆ ಪರಿಚಯ ಆದ್ವಿ, ನಂಬರ್ ಎಕ್ಸ್ಚೇಂಜ್ ಆಯ್ತು. ಹಂಗೆ ಡೈಲಿ ಟಚ್ ಅಲ್ಲಿ ಇದ್ವಿ. ಅದಾದ್ಮೇಲೆ ಈ ತರ ಹಿಂಗ ಆಯ್ತಲ್ಲ. ಅದಾದ್ಮೇಲೆ ಬೇಡ ವೀರೇಶ್, ನೀನು ಇದು ಮಾಡ್ಬೇಡ, ನಾನು ಇದು ಮಾಡ್ಕೊಡ್ತೀನಿ, ನಿನ್ಗೆ ಅಂಗಡಿ ಮಾಡ್ಕೊಡ್ತೀನಿ, ಅದೇನ್ ಬರ್ತದ ಖರ್ಚು ವೆಚ್ಚ ಎಲ್ಲ ಮಾಡ್ಕೊಡ್ತೀನಿ, ನೀನ್ ಮಾಡ್ಕೊ ಅಂತ ಹೇಳಿದ್ರು. ಸರಿ ಆಯ್ತು ಕೊಡಿ ಸರ್ ಅಂತ ಅಂದ್ಬಿಟ್ಟು ಅವರೇ ಇದಕ್ಕೆ ಅಮೌಂಟ್ ಎಲ್ಲ ಇದು ಮಾಡ್ಬಿಟ್ಟು ರೆಡಿ ಮಾಡಿಕೊಟ್ರು. ರೆಡಿ ಮಾಡಿಕೊಟ್ಟಾದ್ಮೇಲೆ ಹಾಕಿದ್ವಿ ಸರ್. ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಬೆಳಗುಗಳು ಆಗ್ತಾ ಇತ್ತು. ಬರ್ಬರ್ತಾ ಏನಾಯ್ತು, ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು. ಅದಾದ್ಮೇಲೆ ಏನಾಯ್ತು, ಇನ್ಸ್ಟಾಗ್ರಾಮ್ ಅಲ್ಲಿ ಶುರು ಆಯ್ತು ಸರ್. ಚೆನ್ನಾಗಿ ಓಡಾಡಕತ್ತು, ವ್ಯಾಪಾರ ಚೆನ್ನಾಗಾಯ್ತು. ಬಟ್ ಏನಂದ್ರೆ ಪರ್ಸನಲಿ ಅಲ್ಲಿ ಒಂದ್ ಸ್ವಲ್ಪ ಪ್ರಾಬ್ಲಮ್ಗಳಿದ್ವು. ವ್ಯಾಪಾರದ ಬಿಟ್ಟು ಜಾಗದ ಪ್ರಾಬ್ಲಮ್ ಇತ್ತು, ನಡೀತಾ ಇತ್ತು ಅದು. ಅದಾದ್ಮೇಲೆ ಮೊನ್ನೆ ಡಿ ಬಾಸ್ ಅವರು ನಮ್ಮನ್ನು ಗುರುತಿಸಿದ್ರೆ ಅದು ಒಂದು ದೊಡ್ಡ ಹೆಮ್ಮೆ ವಿಷಯ. ಯಾಕಂದ್ರೆ ಅಂತ ದೊಡ್ಡ ಸೆಲೆಬ್ರಿಟಿ ಅವರು ನಮ್ಮನ್ನು ಗುರುತಿಸಿದ್ರ ಅಂದ್ರೆ ಅದು ಸಾಮಾನ್ಯ ಮಾತಲ್ಲ. ತುಂಬಾ ದೊಡ್ಡ ಹೆಮ್ಮೆ ವಿಷಯ ಅಂತ, ಖುಷಿ ಪಡೋ ವಿಷಯ. ಅದನ್ನ ನಮ್ಮ ಅದೇ ತೋರಿಸಿದೆ ಅವರೇ ಸೆಲೆಬ್ರಿಟಿ ಶೆಫ್ ಅವರೇ ನನಗೆ ಕಳ್ಸಿದ್ ರಾತ್ರಿ. ಅವರೇ ಕಳ್ಸಿಬಿಟ್ಟು, ನೋಡಪ್ಪ ನೀನ್ ಮಾಡಿದ್ದಕ್ಕೂ ಸಾರ್ಥಕವಾಯ್ತು ಅಂತ ಅಂದ್ಬಿಟ್ಟು ಹೇಳಿದ್ರು. ಖುಷಿ ಆಯ್ತು ಸರ್. ಅದಾದ್ಮೇಲೆ ಇವಾಗ ತುಂಬಾ ಜನ ಕಸ್ಟಮರ್ ಬರ್ತಾ ಇದ್ರೆ ನಾನ್ ಡಿ ಬಾಸ್ ಅಭಿಮಾನಿ ಅಂತ ಅಂದ್ಬಿಟ್ಟು ತುಂಬಾ ಹೆಮ್ಮೆ ವಿಷಯ. ಯಾಕಂದ್ರೆ ಫುಟ್ಪಾತ್ ಮೇಲೆ ಇರೋ ಪಾನಿಪುರಿ ಅಂಗಡಿನ ಅವರು ಗುರುತಿಸ್ಬಿಟ್ಟು ನಮ್ಗೆ ಕಸ್ಟಮರ್ ಬರ್ತಾ ಇದಾರೆ ಅಂದ್ರೆ ಅದು ದೊಡ್ಡ ವಿಷಯ. ಬಟ್ ಅದೇ ಕಸ್ಟಮರ್ ನ ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ. ಈಗ ಬದುಕಿನ ಪಯಣದ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿನ ಕೊಟ್ರೆ. ಈ ಬೆಂಗಳೂರಿಗೆ ಬಂದಿದ್ದೆ ಯಾವಾಗ, ನಿಮ್ಮ ಹಿನ್ನೆಲೆ ಏನು? 2013 ಬಂದಿದ್ದು ಸರ್. ನಾನು ಪ್ರಾಪರ್ ಹುಬ್ಳಿ ಅವರು. ನಾವು ಅಪ್ಪ ಅಮ್ಮ ಊರಲ್ಲೇ ಇರ್ತಾರೆ. ಅದಾದ್ಮೇಲೆ ತಮ್ಮ ತಂಗಿ ಇದಾರೆ, ಅವರೆಲ್ಲ ಮದುವೆ ಆಗಿದೆ, ಮ್ಯಾರೇಜ್ ಆಗಿದೆ. ನಾನು ಅದೇ ಫ್ರೆಂಡ್ ಜೊತೆ ಸೇರ್ಬಿಟ್ಟು ಈ ತರ ಹೋಟ್ಲ್ ಮಾಡ್ಕೊಂಡಿದ್ದು. ಅದೆಲ್ಲ ಸಕ್ಸಸ್ ಆಯ್ತು, ಫೇಲ್ಯೂರ್ ಆಯ್ತು, ಎರಡು ಆಯ್ತು. ಎರಡು ಆದ್ಮೇಲೆ ಕೋವಿಡ್ ಇಂದ 2 ಆಯ್ತು. ಅದಾದ್ಮೇಲೆ ಇದು ಸ್ವಂತವಾಗಿ ಸ್ಟಾರ್ಟ್ ಮಾಡಿದೆ. ಇವಾಗ ರೀಸೆಂಟ್ ಆಗಿ ಡಿ ಬಾಸ್ ನೋಡಿದಾದ್ಮೇಲೆ ತುಂಬಾ ಹೆಮ್ಮೆ ವಿಷಯ ಸರ್. ನಮ್ಮ ಅಂಗಡಿನ ಒಂದು ದೊಡ್ಡ ಮಟ್ಟದಲ್ಲಿ ಇದೆ ಅಂತ ನನಗೆ ಭಾರಿ ಖುಷಿ ಆಯ್ತು, ಸಂತೋಷದ ವಿಷಯ ಸರ್. ನಿರೀಕ್ಷೆ ಮಾಡಿದ್ರ? ಕನ್ಸಲ್ಲ ಅನ್ಕೊಂಡಿಲ್ಲ ನಾನು. ರಾತ್ರಿ ಮನೆಗೆ ಬೆಳಗ್ಗೆ ಎದ್ದೇಳೋಷ್ಟೊತ್ಲೇನೆ ನಮ್ಮ ಅಂಗಡಿ ಎಲ್ಗೋ ಹೋಗ್ಬಿಟ್ಟದೆ, ಟಾಪ್ ಅಂಡ್ ಟಾಪ್ ಅಲ್ಲಿ ಹೋಗ್ಬಿಟ್ಟದೆ. ಈಗ ಎಲ್ಲಾ ಸರಿಗಿರುವರೆ ಬದುಕನ್ನ ನಡ್ಸಕ್ ಆಗೋದಿಲ್ಲ. ಕೆಲವು ಟೈಮು ಎಲ್ಲಾ ಸರಿಗಿದ್ದೇನೆ ಕೆಲಸ ಹುಡ್ಕೊಳಕ್ ಆಗಲ್ಲ. ಎಷ್ಟೋ ಜನ ಅಯ್ಯೋ ನನ್ ಪಾಡಿ ನಾನು ಇರ್ತೀನಿ ಅನ್ನೋ ಲೆವೆಲ್ಗೆ ಇರ್ತಾರೆ. ಕೆಲಸ ಮಾಡ್ದೇನೆ ನನ್ ಪಾಡಿ ನಾನು ಜೀವನ ನಡ್ಸ್ಕೊಂಡು ಹೋಗೋರು ತುಂಬಾ ಜನ ಇದಾರೆ. ಅವರ ಸಾಲಗಳನ್ನ ಹೊರತುಪಡಿಸಿ ಅಂತವರ ನಡುವೆ ನೀವು ಬಾಲ್ಯದಿಂದಲೇ ಫಿಸಿಕಲ್ ಚಾಲೆಂಜಸ್ ಅನುಭವಿಸ್ಬೇಕಾಯ್ತು. ಆ ಮೆಟ್ಟು ನಿಲ್ಲಬೇಕು ಸರ್. ಹೇಳಿ ಅದನ್ನ ಹೇಗೆ ನೀವು ಸರ್? ಅದು ಅಂಗವಿಕಲತೆ ಅನ್ನೋದು ನನ್ನ ದೇಹಕ್ಕೆ ಮಾತ್ರ, ಮನ್ಸಿಗಲ್ಲ. ಅದು ಒಂದೇ ಸರ್ ನನ್ನ ಕಾನ್ಸೆಪ್ಟ್. ಯಾರು ಹೆಂಗಾರ ಏನಾರು ತಿಳ್ಕೊಳ್ಳಿ, ಅಂಗವಿಕಲತೆ ಅನ್ನೋದು ನನ್ನ ಮನ್ಸಿಗೆ, ದೇಹಕ್ಕೆ ಮಾತ್ರ, ಮನ್ಸಿಗಲ್ಲ. ಹಿಂಗಾಗ್ಬಿಟ್ಟು ನಾನು ಏನು ಮಾಡ್ಬೇಕು ಅನ್ಕೊಳೋದು ಮಾಡ್ತಾ ಇದ್ದೀನಿ. ಭೂಮಿ ಮೇಲೆ ಬಂದಿದೀವಿ, ಬದುಕ್ಬೇಕು ಅಷ್ಟೇ. 4 ಜನಕ್ಕೆ ಒಳ್ಳೇದಾದ್ರೆ ಮಾಡೋಣ, ಇಲ್ಲಾಂದ್ರೆ ಸುಮ್ನೆ ನಮ್ಮ ಪಾಡಿಗೆ ನಾವ್ ಇದ್ ಬಿಡೋಣ ಸರ್. ನಾವು ಇವಾಗ ನೋಡಿ ಸರ್, ಪ್ರಯತ್ನ ಪಟ್ರೆ ದೇವರೇ ಸಿಗ್ತಾರಂತೆ. ಇನ್ನು ಪ್ರಯತ್ನ ಪಟ್ರೆ ಕೆಲಸ ಸಿಗಲ್ವಾ? ಅಷ್ಟೇ. ಕಾರ್ಯ ಆಗಲ್ವಾ? ನಮ್ಗೆ ಸಂಪಾದನೆ ಆಗತ್ತೆ. ಅದ್ ನನ್ನ ಮೈಂಡ್ ಅಲ್ಲಿ ಇತ್ತು. ಯಾರೋ ಒಬ್ರು ದೊಡ್ಡವ್ರು ಹೇಳಿದ್ರು, ನೀನ್ ಎಷ್ಟು ಪ್ರಯತ್ನ ಪಡ್ತೀಯ, ಅಕಸ್ಮಾತ್ ನೀನ್ ದೇವರೇ ಸಿಗ್ಬೇಕು ಪ್ರಯತ್ನ ಪಟ್ರೆ ದೇವ್ರ ಸಿಗ್ತಾನೆ. ಪ್ರಯತ್ನ ಪಡೋ, ನಿನ್ಗೇನ್ ಆಗತ್ತೆ, ನಿನಗೇನ್ ಸಿಗಬೇಕು, ನೀನ್ ಹಣೆ ಬರದಲ್ಲಿ ಏನ್ ಬರ್ತೈತೆ ಅದು ಖಂಡಿತವಾಗಿ ನೀನ್ ಹುಡ್ಕೊಂಡು ಬಂದೇ ಬರ್ತದೆ ಅಂತ ಹೇಳಿದ್ರು. ಅದು ಡಿ ಬಾಸ್ ಮುಖಾಂತರ ಸರ್ಕ್ಯುಲೇಷನ್ ಆಗ್ಬಿಡುದು. ಎಷ್ಟು ಜನ ಕಸ್ಟಮರ್ಸ್ ಸರ್? ನಾನು ಎಕ್ಸ್ಪೆಕ್ಟೇಷನ್ ಮಾಡಿದ್ದಿಲ್ಲ ಇಷ್ಟು ಜನ ಬರ್ತಾರೆ, ಹಿಂಗ ಆಗತ್ತೆ ನನ್ನ ಅಂಗಡಿ ಅಂತ. ಯಾವತ್ತೂ ನಾನು ನಿರೀಕ್ಷಣೆ ಮಾಡಿಲ್ಲ. ಇಲ್ಲ, ನನ್ನ ದಿನನಿತ್ಯ ದಿನಚರಿ ನಡೀತಾ ಇತ್ತು, ಚೆನ್ನಾಗ್ ಆಗ್ತಾ ಇತ್ತು ಸರ್. ಇವಾಗ ಅದಕ್ಕಿಂತ 1:2 ಆಗಿದೆ. ಮೊದ್ಲು 100 ಜನ 150 ಜನ ಬರ್ತೀವಿ, 300 ಜನ 250 300 ಜನ ಬರ್ತಾ ಇದ್ರೆ ಸಾಕು ಸರ್. ದೇವರ ದಯದಿಂದ ಅಷ್ಟೇ ಚೆನ್ನಾಗಿ ನಡೆದ್ರೆ ಸಾಕು ನಮ್ಗೆ.
ನಾನು ಅತಿ ಆಸೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ, ಏನಿಲ್ಲ. ನಾನು ಒಂದೇ ಕೊನೆಯದಾಗಿ ನಾನೇನು ಡಿ ಬಾಸ್ ಹತ್ರ ನಾನು ಕೇಳ್ಕೊಳ್ಳೋದಂದ್ರೆ, ನಮ್ಮಂತವ್ರನ್ನ ನೀವು ಸುಮಾರು ಜನನ ಗುರುತಿಸಿದ್ರಿ, ಅದು ನನ್ನ ದೊಡ್ಡ ಹೆಮ್ಮೆ. ಯಾಕಂದ್ರೆ ನಾನು ಆಲ್ರೆಡಿ ಅವ್ರನ್ನ ಫಾಲೋ ಮಾಡ್ತಾನೇ ಇದ್ದೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅವ್ರದೇ ಆದಂತ ಒಂದು ಡಿ ಕಂಪ್ನಿ ಅಂತ ಒಂದು ಇದು ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಇದೆ. ಆ ಫಾಲೋ ಮಾಡ್ತಾ ಇದ್ದೆ, ನೋಡ್ತಾ ಇದ್ದೆ ಸರ್. ನಮ್ಮಂತ ಅಂಗವಿಕಲರನ್ನ ಅವ್ರು ಸುಮಾರು ಗುರುತಿಸಿದಾರೆ, ದೊಡ್ಡ ಹೆಮ್ಮೆ ವಿಷಯ ಅದ ಸರ್. ಬಟ್ ಯಾರು ಅವ್ರನ್ನ ನೋಡ್ಬೇಕಂದ್ರು ಇವರೇ ಅಲ್ಲಿಗೆ ಹೋಗ್ಬಿಟ್ಟು ಅವ್ರನ್ನ ವಿಸಿಟ್ ಮಾಡ್ತಾರೆ, ಅದು ದೊಡ್ಡ ಹೆಮ್ಮೆ ವಿಷಯ ಸರ್. ಯಾರು ಸೆಲೆಬ್ರಿಟಿ ಸ್ಟಾರ್ಗಳನ್ನ ನಾವ್ ಅವ್ರ ಹತ್ರಕ್ಕೆ ಹೋಗಿ ಮೀಟ್ ಮಾಡ್ತೀವಿ ಅಂದ್ರೆ ಸಾಧ್ಯವಿಲ್ಲದ ಮಾತದು. ಬಟ್ ಇವರೇ ಅವ್ರ ಹತ್ರಕ್ಕೆ ಹೋಗಿ ಮೀಟ್ ಮಾಡ್ತಾರೆ ಅಂದ್ರೆ ತುಂಬಾ ಅತ್ಯುತ್ತಮವಾದಂತ ಮನ್ಸು ಅವ್ರಿಗಿದೆ ಸರ್. ತುಂಬಾ ಖುಷಿ ಆಗುತ್ತೆ. ಒಳ್ಳೆ ಮನುಷ್ಯ. ಇದೇ ತರನೇ 100 ಜನಕ್ಕೆ ಅವರು ಸಹಾಯ ಮಾಡ್ತಾ ಇದ್ರೆ ದೇವ್ರು ಇನ್ನೂ ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಬಿಟ್ಟು ಕಾಪಾಡ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಂತೀನಿ ಸರ್. ಅಷ್ಟೇ. ಕಾಟೇರ ನೋಡಿದ್ರ? ತುಂಬಾ ಚೆನ್ನಾಗಿದೆ ಸರ್. ನಿನ್ನೆ ನೈಟ್ ನೋಡಿದೆ, ತುಂಬಾ ಚೆನ್ನಾಗಿದೆ ಸರ್. ಲಾಸ್ಟ್ ಅವ್ರು ಒಂದ್ 5 ನಿಮಿಷ ಮಾತಾಡ್ತಾರೆ, ತುಂಬಾ ಸರ್. ಭೂಮಿ ಮೇಲೆ ಜಾತಿ ಜಾತಿ ಅಂತ ಹೊಡೆದಾಡೋದ್ ಬಿಟ್ರೆ ಎಲ್ಲಾನು ಚೆನ್ನಾಗಿರತ್ತೆ ಅಷ್ಟೇ. ಯಾವ್ದು ಇಲ್ಲ. ಆ ಜಾತಿ ಒಂದು ಹೊರದೋಗ್ಬಿಟ್ರೆ ಯಾವ್ದಿಲ್ಲ ಸರ್. ಅವನು ಆ ಜಾತಿ, ಇವ್ರು ಈ ಜಾತಿ, ಯಾವ ಜಾತಿ, ಈ ಜಾತಿ ಬಿಟ್ರೆ ಏನಿಲ್ಲ. ಹೇಳಿದ್ರಲ್ಲ ಸರ್, ಯಾವ ಜಾತಿಯಿಂದ ಹೊಡೆದಾಡೋದು ಬದ್ಲಿ ಬಿಟ್ಬಿಟ್ರು ನೀವು ಮನುಷ್ಯತ್ರಾಗಿ ಆಟೋಮೆಟಿಕ್ಲಿ ನೀವು ಉತ್ತಮ ಸ್ಥಾನಕ್ಕೆ ಹೋಗ್ತೀರಾ ಅಂತ. ತುಂಬಾ ಚೆನ್ನಾಗಿದೆ ಸರ್ ಪಿಕ್ಚರ್. ನೋಡಿದಾರ ಆದ್ರೆ ದರ್ಶನ್ ಅವರು ಈ ಕಡೆ ಅವ್ರಿಗೊಂದು ಬುಟ್ಟಿ ಚಾಟ ಕೊಡು ಸರ್. ದರ್ಶನ್ ಅವರು ಹಾ. ಆ ಚಿತ್ರದಲ್ಲಿ ಹಾ. ಮಾತಿಲ್ಲದ ವ್ಯಕ್ತಿಗೆ ಮಾತು ಧ್ವನಿ ಆಗ್ತಾರೆ ಹೌದಾ ಸರ್? ಒಂದು ನಾಟಕದ ಸೀನ್ ಮುಖಾಂತರ. ಹಾಗೆ ನಿಮ್ಮ ಒಂದು ಸಾಧನೆಯನ್ನ ಹಾ. ಅವ್ರು ಗುರುತಿಸಿ ಆ ಕಾಟೇರ ಇಂಟರ್ವ್ಯೂ ನಲ್ಲಿ ನಿಮ್ಗೆ ಹೆಸರು ಹೇಳ್ಬೇಕಾರೆ ನಿಮ್ಗೆ ಏನ್ ಅನಿಸ್ತು? ಮಾತಿಲ್ಲದ ವ್ಯಕ್ತಿಗೆ ಅವರು ಮಾತು ಕೊಟ್ಟಿದ್ದಾರೆ ಅಂದ್ರೆ, ಇನ್ನು ನಮ್ಗೆ ಕಾಲಿಲ್ಲದ ವ್ಯಕ್ತಿಗೆ ಕಾಲ್ ಕೊಟ್ಟಿದ್ದಾರೆ ಸರ್. ಅಷ್ಟೇ. ಬದುಕನ್ನ ಕಟ್ಟಿದ್ದಾರೆ. ಎರಡೇ ಮಾತು, ಬೇರೆ ಏನಿಲ್ಲ ಸರ್. ಯಾಕಂದ್ರೆ ಮಾತಿಲ್ಲದ ವ್ಯಕ್ತಿಗೆ ಅವ್ರು ಮಾತು ಕೊಟ್ಟಿದ್ದಾರೆ, ನಮ್ ಕಾಲಿಲ್ಲದ ವ್ಯಕ್ತಿಗೆ ಬಂದ್ ಕಾಲಾಗಿ ನಿಂತ್ಕೊಂಡಿದ್ದಾರೆ. ಅದು ಹೆಮ್ಮೆ ವಿಷಯ, ಅದು ಖುಷಿ ಪಡೋ ವಿಷಯ ಅಷ್ಟೇ. ಈಗ 1000 ಜನ ನನ್ನ ಅಂಗಡಿ ಹುಡ್ಕೊಂಡ್ ಬರ್ತಾರ ಅಂದ್ರೆ ಅದಕ್ಕೆ ಕಾರಣ ಡಿ ಬಾಸೆ. ಆಯ್ತಾ ಸರ್? ಅದು ಬಿಟ್ರೆ ಬೇರೆ ಇನ್ಯಾವ್ದು ಇಲ್ಲ. ಯಾಕಂದ್ರೆ ನಾನು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲ ಹೊಟ್ಟೆಪಾಡು ಚಾಟ್ಸ್ ಓಡಾಡ್ತಾ ಇತ್ತು. ಬಟ್ ಅದ್ರನ್ನ ಗುರುತಿಸಿದ್ದು ಡಿ ಬಾಸ್. ದರ್ಶನ್ ಸರ್ಗೆ ನಮ್ಮ ಹೃತ್ಪೂರ್ವಕ ನಮನಗಳು ಸರ್. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.